ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಈ ಕ್ಷಣದ ಹೆಡ್ಲೈನ್ಸ್. ಮೈಸೂರು ನಾಯಿ ಮರಿಗಳನ್ನು ದತ್ತು ಪಡೆದ ವಿದೇಶಿ ಪ್ರಜೆಗಳು. ಬೀದಿ ನಾಯಿಗಳ ರಕ್ಷಣೆಗೆ ಮೈಸೂರು ಮಹಾನಗರ ಪಾಲಿಕೆಯಿಂದ ವಿನೂತನ ಕಾರ್ಯಕ್ರಮ. ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಪಶುಸಂಗೋಪನಾ ಇಲಾಖೆ ವತಿಯಿಂದ ಬೀದಿ ನಾಯಿಗಳನ್ನು ದತ್ತು ನೀಡುವ ಕಾರ್ಯಕ್ರಮ. ಬೀದಿ ನಾಯಿ ಮರಿಗಳಿಗೆ ತಿಂಡಿ ನೀಡಿ ಕಾರ್ಯಕ್ರಮ ಉದ್ಘಾಟಿಸಿದ ಪಾಲಿಕೆ ಆಯುಕ್ತ ಶೇಖ್ ತನ್ವೀರ್ ಆಸಿಫ್. ಮೈಸೂರಿನ ಟೌನ್ ಹಾಲ್ ಬಳಿ ನಡೆದ ನಾಯಿ ಮರಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮ. ಸಾರ್ವಜನಿಕರಿಗೆ ಬೀದಿ ನಾಯಿಗಳನ್ನು ದತ್ತು ಕೊಟ್ಟ ಪಾಲಿಕೆ ಆಯುಕ್ತ. 2 ನಾಯಿ ಮರಿಗಳನ್ನು ದತ್ತು ಪಡೆದ ಸಂತಸ ವ್ಯಕ್ತಪಡಿಸಿದ ವಿದೇಶಿ ಪ್ರಜೆಗಳು. ಕಲ್ಯಾಣ ಕರ್ನಾಟಕದ ಪ್ರದೇಶದಲ್ಲಿ ಶೈಕ್ಷಣಿಕ ಪ್ರಗತಿ. ಮುಖ್ಯಮಂತ್ರಿಗಳಿಗೆ ತಜ್ಞರ ಸಮಿತಿಯ ವರದಿ ಸಲ್ಲಿಕೆ. ಖಾಲಿ ಇರುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಾಗೂ ಪ್ರೌಢಶಾಲಾ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಭರ್ತಿ ಶಿಫಾರಸು. ಕಲಿಕಾ ವಿಧಾನದಲ್ಲಿ ಸಾಮರ್ಥ್ಯ ವೃದ್ಧಿಗೆ ತರಬೇತಿ ಅಗತ್ಯವನ್ನು ಒತ್ತಿ ಹೇಳಿದ ಸಮಿತಿ. ಕೌಶಲ್ಯ ಅಭಿವೃದ್ಧಿಯ ನಿರಂತರತೆ ಅಗತ್ಯವಿದೆ ಎಂದು ಸಮಿತಿ ಶಿಫಾರಸುಗಳನ್ನು ಪರಿಶೀಲಿಸಿ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕೃಷಿ ಸಚಿವರಿಗೆ ಶಾಕ್ ಕೊಡುವ ಕಾರ್ಯಾಚರಣೆ. ರೈತರಿಗೆ ಹಂಚಬೇಕಿದ್ದ ಯೂರಿಯಾ ಅಕ್ರಮ ಸಾಗಾಟ. ರೈತರಿಗೆ ಸಬ್ಸಿಡಿ ಕೊಡುವ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟ. 200 ರೂಪಾಯಿಗೆ ರೈತರಿಗೆ ಸಿಗಬೇಕಿದ್ದ ಯೂರಿಯಾ ಕಮರ್ಷಿಯಲ್ಗೆ ಮಾರಾಟ. ರೈತರ ಯೂರಿಯಾವನ್ನು ಕೃಷಿ ಇಲಾಖೆ ಮೂಲಕ ಕದ್ದು ತರೋದು, ಡೀಲ್ ಮಾಡಿ ತಂದು ಚೀಲವನ್ನು ಬದಲಾವಣೆ ಮಾಡ್ತಾರೆ. 200 ರೂಪಾಯಿ ಯೂರಿಯಾವನ್ನು 1500 ರೂಪಾಯಿಗೆ ಮಾರಾಟ. PM ಸಬ್ಸಿಡಿ ಯೂರಿಯಾವನ್ನು ರಾಜ್ಯದ ಕೃಷಿ ಇಲಾಖೆಗೆ ವರ್ಗಾವಣೆ ಮಾಡ್ತಾರಂತೆ. ರಾಜ್ಯದ ಕೃಷಿ ಇಲಾಖೆಯ ವರ್ಗಾವಣೆ ಮಾಡ್ತಾರಂತೆ. ಅದನ್ನು ಕೃಷಿ ಇಲಾಖೆಯ ಮೂಲಕ ಜನರಿಗೆ ಮಾರಾಟ ಮಾಡಬೇಕು. ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಯತ್ನ. ಉತ್ತರ ಕರ್ನಾಟಕದ ಜಾನಪದ ಫೇಮಸ್ ಗಾಯಕನಿಂದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ. ಖ್ಯಾತ ಗಾಯಕ ಮ್ಯೂಸಿಕ್ ಮೈಲಾರಿ ವಿರುದ್ಧ ಗಂಭೀರ ಆರೋಪ. ಖ್ಯಾತ ಸಂಗೀತಗಾರ ಮ್ಯೂಸಿಕ್ ಮೈಲಾರಿ ವಿರುದ್ಧ FIR ದಾಖಲು. ಆರ್ಕೆಸ್ಟ್ರಾ ಕಾರ್ಯಕ್ರಮದ ಮೂಲಕ ಟ್ರೆಂಡಿಂಗ್ ಸ್ಟಾರ್ ಬಿರುದು ಪಡೆದ ಮ್ಯೂಸಿಕ್ ಮೈಲಾರಿ. ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆಂದು ಅಪ್ರಾಪ್ತ ಬಾಲಕಿಯನ್ನು ಕರೆಸಿ ಅತ್ಯಾಚಾರ ಎಸಗಿದ ಕಾಮುಕ. ರಾತ್ರೋರಾತ್ರಿ ಬೇರೆ ಜಿಲ್ಲೆಗೆ ಕರೆದೊಯ್ದು ಹಲ್ಲೆ ಮಾಡಿ ರೇಪ್ ಮಾಡಿದ ಕ್ರೂರಿ ಮೈಲಾರಿ. ಸಂಗೀತ ಕಾರ್ಯಕ್ರಮ ಎಫ್ಒಡಿ ಅಪ್ರಾಪ್ತ ಬಾಲಕಿಯ ಕಿಡ್ನಾಪ್, ಹಲ್ಲೆ ಮಾಡಿ ಅತ್ಯಾಚಾರ ಮಾಡಿ ಬಲವಂತವಾಗಿ ವಿಡಿಯೋ ಮಾಡಿಸಿದ ಆರೋಪ. ಮೆಡಿಕಲ್ ಮಾಡಿಸಿದ ನಂತರ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು. ಸರ್ಕಾರಿ ಸಹಾಯವಾಣಿ ಮಾದರಿಯಲ್ಲಿ ದಲಿತರ ಸಹಾಯವಾಣಿ. ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ದಲಿತರ ಸಹಾಯವಾಣಿಗೆ ಚಾಲನೆ. ಯುವ ಸಮಾಜ ನಿರ್ಮಾಣ ವೇದಿಕೆಯಿಂದ ವಿನೂತನ ಕಾರ್ಯಕ್ರಮ. ತುರ್ತು ಸಂದರ್ಭ ಹಾಗೂ ಸಂಕಷ್ಟದಲ್ಲಿರುವ ಜನರಿಗೆ ಸರ್ಕಾರ ನೀಡುವ ತುರ್ತು ಸಹಾಯವಾಣಿ ಮಾದರಿಯಲ್ಲಿ ಕಷ್ಟದಲ್ಲಿರುವ ಬಡ ಜನರಿಗೆ ಹಾಗೂ ದಲಿತರಿಗೆ ಸಹಾಯ ಹಸ್ತ ನೀಡಲು ಯುವ ಸಮಾಜ ನಿರ್ಮಾಣ ವೇದಿಕೆ ಮುಂದಾಗಿದೆ. ಯುವ ಸಮಾಜ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ತಂಡ ಯುವ ಸಮಾಜ ನಿರ್ಮಾಣ ವೇದಿಕೆ ವತಿಯಿಂದ ದಲಿತರ ಸಹಾಯವಾಣಿಯನ್ನು ಆರಂಭಿಸಿದೆ. ಬಾಗಲಕೋಟೆ ಖ್ಯಾತ ಸಂಗೀತಗಾರ ಮ್ಯೂಸಿಕ್ ಮೈಲಾರಿಯ ವಿರುದ್ಧ FIR ದಾಖಲು. ಅಪ್ರಾಪ್ತ ಬಾಲಕಿಯನ್ನು ಕರೆದೊಯ್ದು ಅತ್ಯಾಚಾರ ಮಾಡಿದ ಪ್ರಕರಣದಡಿ FIR ದಾಖಲು ಮಾಡಲಾಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಉತ್ತರ ಕರ್ನಾಟಕದ ಜಾನಪದ ಫೇಮಸ್ ಗಾಯಕನಿಂದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಆರೋಪ. ಖ್ಯಾತ ಗಾಯಕ ಮ್ಯೂಸಿಕ್ ಮೈಲಾರಿ ವಿರುದ್ಧ ಗಂಭೀರ ಆರೋಪ. ಖ್ಯಾತ ಸಂಗೀತಗಾರ ಮ್ಯೂಸಿಕ್ ಮೈಲಾರಿ ವಿರುದ್ಧ FIR ದಾಖಲು. ಆರ್ಕೆಸ್ಟ್ರಾ ಕಾರ್ಯಕ್ರಮದ ಮೂಲಕ ಟ್ರೆಂಡಿಂಗ್ ಸ್ಟಾರ್ ಬಿರುದು ಪಡೆದ ಮ್ಯೂಸಿಕ್ ಮೈಲಾರಿ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆಂದು ಅಪ್ರಾಪ್ತ ಬಾಲಕಿಯನ್ನ ಕರೆಸಿ ಅತ್ಯಾಚಾರ ಎಸಗಿದ ಕಾಮುಕ. ರಾತ್ರೋರಾತ್ರಿ ಬೇರೆ ಜಿಲ್ಲೆಗೆ ಕರೆದೊಯ್ದು ಹಲ್ಲೆ ಮಾಡಿ ರೇಪ್ ಮಾಡಿ ಕ್ರೂರಿ ಮೈಲಾರಿ. ಸಂಗೀತ ಕಾರ್ಯಕ್ರಮ ನೆಪವೊಡ್ಡಿ ಅಪ್ರಾಪ್ತ ಬಾಲಕಿಯನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿ ಅತ್ಯಾಚಾರ ಮಾಡಿ ಬಲವಂತವಾಗಿ ವಿಡಿಯೋ ಮಾಡಿಸಿದ ಆರೋಪ. ಮೆಡಿಕಲ್ ಟೆಸ್ಟ್ ಮಾಡಿಸಿದ ನಂತರ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು. ಜಾಗನೂರು ಗ್ರಾಮದ ಜಾತ್ರೆಯಲ್ಲಿ ನಡೆದ ಆರ್ಕೆಸ್ಟ್ರಾ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಅಕ್ಟೋಬರ್ 22ರಂದು ನಡೆದ ಕಾರ್ಯಕ್ರಮದ ಬಳಿಕ ತಡರಾತ್ರಿ ಮಹಾಲಿಂಗಪುರ ರಿಷಿ ಲಾಡ್ಜ್ಗೆ ಕರೆದೊಯ್ದು ಅತ್ಯಾಚಾರ. ಅಪ್ರಾಪ್ತ ಬಾಲಕಿಯನ್ನ ಮತ್ತಿಬ್ಬರ ಸಂಗಡದೊಂದಿಗೆ ಕರೆದೊಯ್ದು ಅತ್ಯಾಚಾರ. ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಮಹಾಲಿಂಗಪುರ ಪಟ್ಟಣಕ್ಕೆ ಕರೆದೊಯ್ದು ಅತ್ಯಾಚಾರ ಎಸಗಲಾಗಿದೆ. ಬೆದರಿಕೆಗೆ ಹೆದರಿ ತಡವಾಗಿ ಕಂಪ್ಲೇಂಟ್ ಕೊಟ್ಟ ಬಾಲಕಿ. ಡಿಸೆಂಬರ್ 14ರಂದು ನಡೆದು ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. A1 ಆರೋಪಿ ಟ್ರೆಂಡಿಂಗ್ ಸ್ಟಾರ್ ಬಿರುದು ಪಡೆದ ಮ್ಯೂಸಿಕ್ ಮೈಲಾರಿ. A2 ಶಂಕರ್. ಸರ್ಕಾರಿ ಸಹಾಯವಾಣಿ ಮಾದರಿಯಲ್ಲೇ ದಲಿತರ ಸಹಾಯವಾಣಿಯನ್ನು ರಾಜ್ಯದ ಯುವ ಸಮಾಜ ವೇದಿಕೆಯಿಂದ ಪ್ರಾರಂಭ ಮಾಡಲಾಗಿದೆ. ಪ್ರಾರಂಭಿಕವಾಗಿ ದೇವನಹಳ್ಳಿ ಹಾಗೂ ಯಲಹಂಕ, ಬೆಂಗಳೂರಿನ ಸಿಲಿಕಾನ್ ಸಿಟಿಯಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ವೀಕ್ಷಿಸೋಣ ಬನ್ನಿ. ಸರ್ಕಾರಿ ಸಹಾಯವಾಣಿ ಮಾದರಿಯಲ್ಲಿ ದಲಿತರ ಸಹಾಯವಾಣಿಯನ್ನು ಆರಂಭಿಸಲಾಗಿದೆ. ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ದಲಿತರ ಸಹಾಯವಾಣಿಗೆ ಚಾಲನೆ. ಯುವ ಸಮಾಜ ನಿರ್ಮಾಣ ವೇದಿಕೆಯಿಂದ ವಿನೂತನ ಕಾರ್ಯಕ್ರಮ.
ತುರ್ತು ಸಂದರ್ಭ ಹಾಗೂ ಸಂಕಷ್ಟದಲ್ಲಿರುವ ಜನರಿಗೆ ಸರ್ಕಾರ ನೀಡುವ ತುರ್ತು ಸಹಾಯವಾಣಿ ಮಾದರಿಯಲ್ಲಿ ಸಂಕಷ್ಟದಲ್ಲಿರುವ ಬಡ ಜನರಿಗೆ ಹಾಗೂ ದಲಿತರಿಗೆ ಸಹಾಯ ಹಸ್ತ ನೀಡಲು ಯುವ ಸಮಾಜ ನಿರ್ಮಾಣ ವೇದಿಕೆ ಮುಂದಾಗಿದೆ. ಯುವ ಸಮಾಜ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ತಂಡ ರಾಜ್ಯಾದ್ಯಂತ ಯುವ ಸಮಾಜ ನಿರ್ಮಾಣ ವೇದಿಕೆ ವತಿಯಿಂದ ದಲಿತರ ಸಹಾಯವಾಣಿಯನ್ನು ಆರಂಭಿಸಿದೆ. ಇಂದಿನಿಂದ ದೇವನಹಳ್ಳಿ, ಯಲಹಂಕ ಹಾಗೂ ಸಿಲಿಕಾನ್ ಸಿಟಿ ಭಾಗದಲ್ಲಿ ದಲಿತರಿಗೆ ಹಾಗೂ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ನೀಡಲು ಸಹಾಯವಾಣಿಯನ್ನು ಆರಂಭಿಸಲಾಗಿದೆ. ನೆರವು ಬೇಕಾದವರು 7349494444 ಸಂಖ್ಯೆಗೆ ಕರೆ ಮಾಡಿದರೆ 15 ರಿಂದ 20 ನಿಮಿಷದಲ್ಲಿ ಅವರನ್ನು ಭೇಟಿಯಾಗಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಲಿದ್ದಾರೆ. ಇಂದಿನಿಂದ ಪ್ರಾಯೋಗಿಕವಾಗಿ ದೇವನಹಳ್ಳಿ ಮತ್ತು ಯಲಹಂಕ ಭಾಗದಲ್ಲಿ ಸಹಾಯವಾಣಿಯನ್ನು ಆರಂಭಿಸಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಎಂದು ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಇನ್ನು ಈಗಾಗಲೇ ಯುವ ಸಮಾಜ ನಿರ್ಮಾಣ ವೇದಿಕೆಯಲ್ಲಿ ಈಗಾಗಲೇ ರಾಜ್ಯದ ಎಲ್ಲೆಡೆಯಿಂದ ಒಂದೊಂದು ತಾಲೂಕಿನಲ್ಲಿ 7 ರಿಂದ 12 ಜನರ ತಂಡ ಈ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು, ದುರ್ಬಲರು, ಕಾನೂನು ಅರಿವು ಬೇಕಾದವರು ಸೇರಿದಂತೆ ಸಂಕಷ್ಟದಲ್ಲಿರುವವರು ನಮ್ಮನ್ನು ಸಂಪರ್ಕಿಸಿದರೆ ಅವರ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ತಿಳಿಸಿದ್ದಾರೆ. ಈಗ ಪ್ರತಿ ಸರ್ಕಾರಿ ಕಚೇರಿಯಲ್ಲೂ ಭ್ರಷ್ಟಾಚಾರ ಇದೆ. ಪ್ರತಿ ಸರ್ಕಾರಿ ಕಚೇರಿಯಲ್ಲೂ ಸಾರ್ವಜನಿಕರಿಗೆ ಎಲ್ಲೋದ್ರೂ ಕೂಡ ಅವ್ರಿಗೆ ಸರಿಯಾದಂಥ ಮಾಹಿತಿ ಸಿಗ್ತಿಲ್ಲ. ಅದಕ್ಕೋಸ್ಕರ ಈಗ ನಾವೇನು ಮಾಡ್ತಾಯಿದ್ದೀರಿ, ಸಹಾಯವಾಣಿಯನ್ನು ಒಂದು ಪ್ರಾರಂಭ ಮಾಡ್ತಾಯಿದ್ದೀರಿ. ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಯಲ್ಲಿದ್ದರೂ ಕೂಡ ತಕ್ಷಣ ನಮಗೆ ಸಹಾಯವಾಣಿಗೆ ಕರೆ ಮಾಡಿದ್ರೆ ನಾವು ಉಚಿತವಾಗಿ ಸ್ಪಂದಿಸೋದಕ್ಕೆ ತಯಾರಾಗಿದ್ದೀರಿ. ಇವಾಗ ಸುಮಾರು 5,000ದಿಂದ 6,000 ಜನ ಯುವಕರು ಒಟ್ಟುಗೂಡಿ ಕರ್ನಾಟಕದಲ್ಲಿ ಇರುವಂಥ ಭ್ರಷ್ಟಾಚಾರ, ಸುಲಿಗೆ, ಅತ್ಯಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಸಿಗಬೇಕಾಗಿರೋಂಥ ಸೌಲಭ್ಯಗಳನ್ನು ಸಿಗೋದಕ್ಕೆ ಯುವಕರು ಒಟ್ಟುಗೂಡಿ ಒಂದು ಸಹಾಯವಾಣಿ ಮಾಡೋದಕ್ಕೆ ಒಂದು ಪ್ರಾರಂಭ ಮಾಡಿದ್ದೀರಿ. ಯಾವ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾರೆ, ಯಾವ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಸಿಗಬೇಕಾಗಿರೋ ಸೌಲಭ್ಯಗಳು ಕೊಡ್ತಾ ಇಲ್ಲ, ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ಸುಲಿಗೆ ನಡೀತಿದೆ, ಯಾವ ಗ್ರಾಮಗಳು ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿನ ಕುಂಠಿತ ಮಾಡಿದ್ದಾರೆ, ಅದನ್ನು ಎಲ್ಲವನ್ನು ಸರಿ ಮಾಡೋದಕ್ಕೆ ರಾಜ್ಯ ಮಟ್ಟದಲ್ಲಿ ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ರಿ. ಈಗ ಸುಮಾರು ಒಂದು 3 ಕಡೆ ಸಹಾಯವಾಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ಇನ್ನು ಉಳಿದಂಥ ದಿನಗಳಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಸಹಾಯವಾಣಿನ ಸುಮಾರು 5 ರಿಂದ 6,000 ಜನ ಯುವಕರು ಒಟ್ಟುಗೂಡಿ ಒಂದು ಹೊಸ ಕರ್ನಾಟಕ, ಹೊಸ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ನಾವು ಸಿದ್ಧ ಮಾಡಿಕೊಂಡಿದ್ದೀವಿ. ಸಹಾಯವಾಣಿ ನಂಬರು 7349494444. ಈಗ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ, ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೀರಿ.